ಅಂಡ್ ಓಕೆ, ಬಿಜೆಪಿ ಲಿಂಗ್ ಆಗ್ತಾ ಇದೆ. ಏನು ಕಾಂಗ್ರೆಸ್ ಏನು ಸಂಭ್ರಮಾಚರಣೆನ? ಕಾಂಗ್ರೆಸ್ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ. ಇದು ಕಾಂಗ್ರೆಸ್ ಸರ್ಕಾರವೇ ಬೆಚ್ಚಿ ಬೀಳಿಸುವ ಸುದ್ದಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೋಡಲೇಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಷಡ್ಯಂತ್ರ ಶುರು. ಸರ್ಕಾರ ಕೆಡವಲು ಅಖಾಡಕ್ಕೆ ಇಳಿದ್ರ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸರ್ಕಾರ ಕೆಡವಲು ಎಚ್ಡಿಕೆ ಅಖಾಡಕ್ಕೆ ಇಳಿದ್ರ. ಸತೀಶ್ ಜಾರಕಿಹೊಳಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ರ. ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲಿ ಇದ್ದ ನಾಯಕ ಯಾರು? ಇದೇ ಸತೀಶ್ ಜಾರಕಿಹೊಳಿ. ಜೆಡಿಎಸ್ ಅಲ್ಲಿ 2006ರಲ್ಲಿ ಸಿದ್ದರಾಮಯ್ಯನವರು ಎಕ್ಸ್ಪೆಲ್ ಆದಾಗ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋಗುವಂತ ಸಂದರ್ಭದಲ್ಲಿ ಮೊದಲು ಎಬಿಪಿಜೆಡಿ ಎಲ್ಲ ಮಾಡ್ತಾರೆ, ನಂತರ ಅವರು ಕಾಂಗ್ರೆಸ್ ಜೊತೆಯಾಗಿ ಬರ್ತಾರೆ. ನಾವು ಒಂದು ಸುದ್ದಿಯನ್ನು ಕೊಟ್ಟಿದ್ವಿ 8 ತಿಂಗಳ ಹಿಂದೆ. ಡಿಕೆ ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಒಂದು ರೀತಿಯಲ್ಲಿ ಮಾತುಕತೆ ಆಗಿದೆ. ಸತೀಶ್ ಜಾರಕಿಹೊಳಿ ಒಂದು ಲಿಂಕ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ನಂತರ ಮಂತ್ರಿ ಆದ ನಂತರ, ಕೇಂದ್ರ ಮಂತ್ರಿ ಆದ ನಂತರ ಕುಮಾರಸ್ವಾಮಿ ಅವರು ಇದೇ ಚಾನೆಲ್ಗೆ ಬಂದಾಗ ಇದೇ ಪ್ಲೇಸ್ ಅಲ್ಲಿ ನಾವು ಕೇಳಿದ್ವಿ, ಏನ್ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಿದ್ರು? ಇಲ್ಲ ಅದೇನಿಲ್ಲ, ಬಂದಿದ್ರು ನಿಜ, ಆದ್ರೆ ನಾವು ಮಾತಾಡಿದ್ದು ಕೇವಲ ಏನು ಮಂತ್ರಿಗಿರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ಆದ್ರೆ ಇವತ್ತು ಕೇವಲ ಇಲಾಖೆಗೆ ಸಂಬಂಧಪಟ್ಟ ಜೊತೆಗೆ ಮಾತ್ರವಲ್ಲ, ದೇವೇಗೌಡರ ಜೊತೆ ಕೂಡ ಮಾತಾಡಿರುವಂತದ್ದು ಅನೇಕ ಸಂಶಯಗಳಿಗೆ ಕಾರಣವಾಗಿದೆ. ಬಹುಶಃ ಒಂದೇ ವೆರಿ ಕ್ಲಿಯರ್ ಏನಪ್ಪಾ ಅಂತಂದ್ರೆ, ಏನೋ 50-50 ಸಿದ್ದರಾಮಯ್ಯ 2.5 ವರ್ಷ ಮತ್ತು ಡಿಕೆ ಶಿವಕುಮಾರ್ 2.5 ವರ್ಷ ಅಂತಿದೆ. ಆ 2.5 ವರ್ಷ ಆದ ನಂತರ ಸಿದ್ದರಾಮಯ್ಯ ಆಪ್ತರಿಗೆಲ್ಲ ಒಂದು ಆತಂಕ ಇದೆ. ಯಾರು ಸಿದ್ದರಾಮಯ್ಯ ಆಪ್ತರು? ಇದೇ ಕೆ.ಎನ್. ರಾಜಣ್ಣ, ಇದೇ ಸತೀಶ್ ಜಾರಕಿಹೊಳಿ, ಇದೇ ಎಂ ಬಿ ಪಾಟೀಲ್, ಇದೇ ಜಮೀರ್ ಅಹಮದ್ ಖಾನ್, ಇದೇ ಎಚ್ ಸಿ ಮಹದೇವಪ್ಪ, ನಮ್ಮನ್ನು ಏನ್ ಮಾಡ್ಬಿಡ್ತಾರೆ ಅನ್ನುವಂಥದ್ದು. ಆಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ಬಂತು. ಅದೇ ಸಂದರ್ಭದಲ್ಲಿ ಎಚ್ ಎನ್ ಯಾರು ರಾಜಣ್ಣ ಅವರ ಏನು ಹನಿ ಟ್ರಾಪ್ ವಿಚಾರ ಕೂಡ ಬಂತು. ಈಗ ಅದರ ಬಗ್ಗೆ ಕೂಡ ಕಾಂಗ್ರೆಸ್ ಯಾವುದೇ ಕ್ರಮ ಕೈಗೊಳ್ಳೋಂಗೆ ಕಾಣ್ತಾ ಇಲ್ಲ. ಬೇಸತ್ತು ಹೋದ್ರ ಸತೀಶ್ ಜಾರಕಿಹೊಳಿ, ಹಿಂಗಾದ್ರೆ ಆಗಲ್ಲಪ್ಪ ನಾನು ಹೋಗ್ಬಿಡ್ತೀನಿ ಅಂತ ಹೋದ್ರ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾವ ಅನುಮಾನ ಅಂತ ಹೇಳಿದೆ ಈ ರಿಪೋರ್ಟ್ ನೋಡಿ. ಜಾರಕಿಹೊಳಿ ಅವರು ಒಂದು ದಿವಸ ಬಂದಿದ್ರು. ಜುಲೈ 2024 ಅಂದೇ ಸುಳಿವು ಕೊಟ್ಟಿದ್ವಿ. ಇದು ಕಾಂಗ್ರೆಸ್ ಸರ್ಕಾರ ಬೆಚ್ಚಿ ಬೀಳುವಂತ ಸುದ್ದಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೋಡಲೇಬೇಕಾದಂತಹ ಸುದ್ದಿ. ದೆಹಲಿಯಿಂದ ಬಂದಿರುವಂತಹ ಒಂದು ಸುದ್ದಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರ ಶುರುವಾಗಿದೆಯಾ? ಇದು ಕಾಂಗ್ರೆಸ್ ಸರ್ಕಾರವೇ ಬೆಚ್ಚಿ ಬೀಳುವಂತಹ ಸುದ್ದಿ. ದೆಹಲಿಯಲ್ಲಿ ಕೇಂದ್ರ ಮಂತ್ರಿಯೊಬ್ಬರು ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ? ಅದಕ್ಕೆ ರಾಜ್ಯದ ಸಚಿವರು ಸಾಥ್ ಕೊಡ್ತಾ ಇದ್ದಾರೆ. ಸರ್ಕಾರ ಕೆಡವಲು ಅಖಾಡಕ್ಕಿಳಿದ್ದಾರ ಕೇಂದ್ರ ಮಂತ್ರಿ ಮತ್ತು ಅವರಿಗೆ ಸಾಥ್ ಕೊಟ್ಟಿದ್ದಾರ ರಾಜ್ಯದ ಮಂತ್ರಿ? ಪರೋಕ್ಷವಾಗಿ ಸತ್ಯ ಒಪ್ಪಿದ್ರು ಕುಮಾರಸ್ವಾಮಿ. ನನ್ನ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಒಂದು ದಿವಸ ಬಂದಿದ್ರು. ಬಂದಿದ್ ನಿಜ. ಆದ್ರೆ ಅವರು ರಾಜಕೀಯ ಮಾತಾಡ್ಲಿಕ್ಕೆ ಬಂದಿರಲಿಲ್ಲ. ಗಡ್ಕರಿ ಅವರು ಪಿಡಬ್ಲ್ಯೂ ಮಿನಿಸ್ಟರ್. ಗಡ್ಕರಿ ಅವರ ಹತ್ರ ಮತ್ತು ನೀತಿ ಆಯೋಗದಲ್ಲಿ ನಮ್ಮ ರಾಜ್ಯದ ರಸ್ತೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಫೈಲ್ ಇದೆ, ಅದಕ್ಕೆ ಒಪ್ಪಿಗೆ ಕೊಡಿಸಿ ಅಂತ ಅವರೊಬ್ಬರೇ ಮಂತ್ರಿ ಬಂದವರು ಇಲ್ಲಿವರೆಗೆ ನನ್ನ ಹತ್ರ. ರಿಪಬ್ಲಿಕ್ ಕನ್ನಡ ಅಂದ್ರೇನೆ ಹಂಗೆ. ನಮ್ದು ಪೊಲಿಟಿಕಲ್ ಸುದ್ದಿಗಳ ಹೆಡ್ ಕ್ವಾರ್ಟರ್. 8 ತಿಂಗಳ ಹಿಂದೆ ನಾವು ಮಾಡಿದ್ದ ಸುದ್ದಿ ಸತ್ಯವಾಗುತ್ತಿದೆ. ಅಂದು ರಹಸ್ಯವಾಗಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ ಕೆಲವು ಸ್ಫೋಟಕ ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ಇದೀಗ ಎಚ್ಡಿಕೆ ಮಾತ್ರವಲ್ಲ, ಎಚ್.ಡಿ. ದೇವೇಗೌಡರನ್ನು ಭೇಟಿ ಮಾಡಿದ್ದಾರೆ. ಕರ್ನಾಟಕದ ಶಿಂದೆ ಆಗ್ತಾರಾ ಸಾಹುಕಾರ? ಸತೀಶ್ ರಾಜಕೀಯ ದಾಳಕ್ಕೆ ಕಾಂಗ್ರೆಸ್ನೊಳಗೆ ಕಂಪನ ಶುರುವಾಗಿದೆ. ಅಪ್ಪ ಮಗನನ್ನ ಭೇಟಿ ಮಾಡಿದ್ಯಾಕೆ ಅಂತ ಚರ್ಚೆ ನಡೆಯುತ್ತಿದೆ. ಯಾರಿಗೊತ್ತು, ಕುಂದಾನಗರಿಯ ಸಾಹುಕಾರ ಕರ್ನಾಟಕದ ಶಿಂದೆ ಆಗ್ಬೋದಾ ಅಂತ ಬಿಜೆಪಿಗರು ಕನಸು ಕಾಣುತ್ತಿದ್ದಾರೆ. ಆದರೆ ಸತೀಶ್ ನನ್ನ ಆರೋಗ್ಯ ವಿಚಾರಿಸಲು ಬಂದಿದ್ರು ಎಂದು ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ತಪ್ಪೇನಿಲ್ಲ ಎನ್ನುತ್ತಿದೆ ಸಿದ್ದರಾಮಯ್ಯ ಬಣ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ನಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು. ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ. ಯಾರು
ಅದು ವೈಯಕ್ತಿಕವಾದಂತ ಭೇಟಿಯಾಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತೀಶ್ ಜಾರಕಿಹೊಳಿ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನಾನಾ ಅನುಮಾನಕ್ಕೆ ಕಾರಣವಾಗ್ತಿದೆ. ಅದೆಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂಡ್ ಓಕೆ, ಬಿಜೆಪಿ ಲಿಂಗ್ ಆಗ್ತಾ ಇದೆ. ಏನು ಕಾಂಗ್ರೆಸ್ ಏನು ಸಂಭ್ರಮಾಚರಣೆನ? ಕಾಂಗ್ರೆಸ್ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ. ಇದು ಕಾಂಗ್ರೆಸ್ ಸರ್ಕಾರವೇ ಬೆಚ್ಚಿ ಬೀಳಿಸುವ ಸುದ್ದಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೋಡಲೇಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಷಡ್ಯಂತ್ರ ಶುರು. ಸರ್ಕಾರ ಕೆಡವಲು ಅಖಾಡಕ್ಕೆ ಇಳಿದ್ರ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸರ್ಕಾರ ಕೆಡವಲು ಎಚ್ಡಿಕೆ ಅಖಾಡಕ್ಕೆ ಇಳಿದ್ರ. ಸತೀಶ್ ಜಾರಕಿಹೊಳಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ರ. ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲಿ ಇದ್ದ ನಾಯಕ ಯಾರು? ಇದೇ ಸತೀಶ್ ಜಾರಕಿಹೊಳಿ. ಜೆಡಿಎಸ್ ನಲ್ಲಿ ಇದ್ರು. 2006ರಲ್ಲಿ ಸಿದ್ದರಾಮಯ್ಯನವರು ಎಕ್ಸ್ಪೆಲ್ ಆದಾಗ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋಗುವಂತ ಸಂದರ್ಭದಲ್ಲಿ ಮೊದಲು ಎಬಿಪಿಜೆಡಿ ಎಲ್ಲ ಮಾಡ್ತಾರೆ, ನಂತರ ಅವರು ಕಾಂಗ್ರೆಸ್ ಜೊತೆಯಾಗಿ ಬರ್ತಾರೆ. ನಾವು ಒಂದು ಸುದ್ದಿಯನ್ನು ಕೊಟ್ಟಿದ್ವಿ 8 ತಿಂಗಳ ಹಿಂದೆ. ಡಿಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಒಂದು ರೀತಿಯಲ್ಲಿ ಮಾತುಕತೆ ಆಗಿದೆ. ಸತೀಶ್ ಜಾರಕಿಹೊಳಿ ಒಂದು ಲಿಂಕ್ ಅನ್ನು ಇಟ್ಕೊಂಡಿದ್ದಾರೆ ಅಂತೇಳಿ. ನಂತರ ಮಂತ್ರಿ ಆದ ನಂತರ, ಕೇಂದ್ರ ಮಂತ್ರಿ ಆದ ನಂತರ ಕುಮಾರಸ್ವಾಮಿ ಅವರು ಇದೇ ಚಾನೆಲ್ಗೆ ಬಂದಾಗ ಇದೇ ಪ್ಲೇಸ್ ಅಲ್ಲಿ ನಾವು ಕೇಳಿದ್ವಿ, ಏನ್ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಿದ್ರು? ಇಲ್ಲ ಅದೇನಿಲ್ಲ, ಬಂದಿದ್ರು ನಿಜ, ಆದ್ರೆ ನಾವು ಮಾತಾಡಿದ್ದು ಕೇವಲ ಏನು ಮಂತ್ರಿಗಿರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ಆದ್ರೆ ಇವತ್ತು ಕೇವಲ ಇಲಾಖೆಗೆ ಸಂಬಂಧಪಟ್ಟ ಜೊತೆಗೆ ಮಾತ್ರವಲ್ಲ, ದೇವೇಗೌಡರ ಜೊತೆ ಕೂಡ ಮಾತಾಡಿರುವಂತದ್ದು ಅನೇಕ ಸಂಶಯಗಳಿಗೆ ಕಾರಣವಾಗಿದೆ. ಬಹುಶಃ ಒಂದೇ ವೆರಿ ಕ್ಲಿಯರ್ ಏನಪ್ಪಾ ಅಂತಂದ್ರೆ, ಏನೋ 50-50 ಸಿದ್ದರಾಮಯ್ಯ 2.5 ವರ್ಷ ಮತ್ತು ಡಿಕೆ ಶಿವಕುಮಾರ್ 2.5 ವರ್ಷ ಅಂತಿದೆ. ಆ 2.5 ವರ್ಷ ಆದ ನಂತರ ಸಿದ್ದರಾಮಯ್ಯ ಆಪ್ತರಿಗೆಲ್ಲ ಒಂದು ಆತಂಕ ಇದೆ. ಯಾರು ಸಿದ್ದರಾಮಯ್ಯ ಆಪ್ತರು? ಇದೇ ಕೆ ಎನ್ ರಾಜಣ್ಣ, ಇದೇ ಸತೀಶ್ ಜಾರಕಿಹೊಳಿ, ಇದೇ ಎಂ ಬಿ ಪಾಟೀಲ್, ಇದೇ ಜಮೀರ್ ಅಹಮದ್ ಖಾನ್, ಇದೇ ಎಚ್ ಸಿ ಮಹದೇವಪ್ಪ. ನಮ್ಮನ್ನೇನ್ ಮಾಡ್ಬಿಡ್ತಾರೆ ಅನ್ನುವಂಥದ್ದು. ಆಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ಬಂತು. ಅದೇ ಸಂದರ್ಭದಲ್ಲಿ ಎಚ್ ಎನ್ ಯಾರು ರಾಜಣ್ಣ ಅವರ ಏನು ಹನಿ ಟ್ರಾಪ್ ವಿಚಾರ ಕೂಡ ಬಂತು. ಈಗ ಅದರ ಬಗ್ಗೆ ಕೂಡ ಕಾಂಗ್ರೆಸ್ ಯಾವುದೇ ಕ್ರಮ ಕೈಗೊಳ್ಳೋಂಗೆ ಕಾಣ್ತಾ ಇಲ್ಲ. ಬೇಸತ್ತು ಹೋದ್ರ ಸತೀಶ್ ಜಾರಕಿಹೊಳಿ, ಹಿಂಗಾದ್ರೆ ಆಗಲ್ಲಪ್ಪ, ನಾನು ಹೋಗ್ಬಿಡ್ತೀನಿ ಅಂತ ಹೋದ್ರ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾವ ಅನುಮಾನ ಅಂತ ಹೇಳಿದೆ ಈ ರಿಪೋರ್ಟ್ ನೋಡಿ. ಜಾರಕಿಹೊಳಿ ಅವರು ಒಂದು ದಿವಸ ಬಂದಿದ್ರು. ಜುಲೈ 2024 ಅಂದೇ ಸುಳಿವು ಕೊಟ್ಟಿದ್ವಿ. ಇದು ಕಾಂಗ್ರೆಸ್ ಸರ್ಕಾರ ಬೆಚ್ಚಿ ಬೀಳುವಂತ ಸುದ್ದಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೋಡಲೇಬೇಕಾದಂತಹ ಸುದ್ದಿ. ದೆಹಲಿಯಿಂದ ಬಂದಿರುವಂತಹ ಒಂದು ಸುದ್ದಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರ ಶುರುವಾಗಿದೆಯಾ? ಇದು ಕಾಂಗ್ರೆಸ್ ಸರ್ಕಾರವೇ ಬೆಚ್ಚಿ ಬೀಳುವಂತಹ ಸುದ್ದಿ. ದೆಹಲಿಯಲ್ಲಿ ಕೇಂದ್ರ ಮಂತ್ರಿ